ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಸುಪ್ರಸನ್ನ ಕಾಲದಲ್ಲಿ, ಪರ್ವಕಾಲದಲ್ಲಿ, ತಿರುಮಲದಲ್ಲಿ ನಡೆಯತಕ್ಕಂತಹ ವೈಭವದ ಈ ಒಂದು ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಇವತ್ತು ಭಗವಂತ ಹಂಸವಾಹನನಾಗಿ ಭಕ್ತರ ಮುಂದೆ ಕಾಣಿಸ್ತಾ ಇರುವುದು ಇದು ಅತ್ಯಂತ ಒಂದು ಸಂಭ್ರಮದ, ಒಂದು ಆನಂದದ ವಿಷಯವಾಗಿದೆ. ಭಗವಂತ ಭಕ್ತರನ್ನು ಸಂತೃಪ್ತಿಗೊಳಿಸೋದಕ್ಕೋಸ್ಕರ, ಸಂತೋಷಗೊಳಿಸೋದಕ್ಕೋಸ್ಕರ ತಾನೂ ಕೂಡ ವಿವಿಧ ರೀತಿಯಿಂದ ಕಾಣಿಸಿಕೊಳ್ತಾ ಇದ್ದಾನೆ. ಅದರಲ್ಲಿ ಹಂಸವಾಹನದಲ್ಲಿ ಬರುವುದು ಅದು ಅತ್ಯಂತ ಆಕರ್ಷಕವಾದದ್ದು. ಹಂಸ ಅಂತೇಳಿ ಹೇಳಿದರೆ ಹಕ್ಕಿಗಳ ಪೈಕಿ ಅದು ಅತ್ಯಂತ ಶ್ರೇಷ್ಠವಾದಂತಹ ಹಕ್ಕಿ. ಆದ್ದರಿಂದ ಬ್ರಹ್ಮದೇವರು ಹಂಸದಲ್ಲಿ ಕೂತು ಬರ್ತಾರೆ. ಬ್ರಹ್ಮದೇವರ ವಾಹನ ಅದು ಹಂಸವಾಹನ ಅಂತ. ಆದ್ದರಿಂದ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಹಂಸವಾಹನನಾಗಿ ಭಗವಂತ ಕಾಣಿಸಿಕೊಳ್ಳುವ ಮುಖಾಂತರ ಬ್ರಹ್ಮೋತ್ಸವಕ್ಕೆ ಒಂದು ವಿಶೇಷವಾದಂತಹ ಒಂದು ಮೆರುಗನ್ನು ಕೊಡ್ತಾ ಇದ್ದಾನೆ. ಅಂತಹ ಹಂಸದ ಮೇಲೆ ಇರತಕ್ಕಂಥ ಭಗವಂತನನ್ನು ನೋಡಿ ಭಕ್ತರೆಲ್ಲ ಆನಂದ ಪಡಲಿ. ಹಂಸ ಎಂಬುದು ಪರಿಶುದ್ಧತೆಗೆ, ಶುಭ್ರತೆಗೆ, ಅದೇ ರೀತಿ ಪಾವಿತ್ರ್ಯಕ್ಕೆ ಅದು ಸಂಬಂಧಪಟ್ಟಂತಹ ಒಂದು ಹಕ್ಕಿಯಾಗಿದೆ. ಶ್ರೇಷ್ಠತೆಗೆ ಸಂಬಂಧಪಟ್ಟಂತಹ ಹಕ್ಕಿಯಾಗಿದೆ. ಸನ್ಯಾಸಿಗಳಲ್ಲಿ ಪರಮಹಂಸರು ಅಂತೇಳಿ ಹೇಳಿದರೆ ಅದು ಅತ್ಯುಚ್ಚ ಸ್ಥಾನ ಅಂತೇಳಿ ಅರ್ಥ. ಅಂತಹ ಅತ್ಯುಚ್ಚವಾದಂತಹ ಹಂಸದಲ್ಲಿ ಭಗವಂತ ಕೂತುಕೊಂಡು ಹಂಸವಾಹನನಾಗಿ ಇವತ್ತು ಭಕ್ತರ ಮುಂದೆ ಕಾಣಿಸಿಕೊಳ್ಳುವ ಶ್ರೀನಿವಾಸನ ಅನುಗ್ರಹ ಅತ್ಯುಚ್ಚವಾಗಿ ಭಕ್ತರ ಮೇಲೆ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದೇ ಜನ್ಮಾಂತರದ ಸುಕೃತ. ಇದನ್ನು ನಾವು ನಮ್ಮ ಊರುಗಳಲ್ಲಿಯೇ ಕೂತು ನೋಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತಹ SVBC ಚಾನಲ್ದವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ನಾವು ಈ ಪ್ರಸಂಗದಲ್ಲಿ ಸಲ್ಲಿಸಬೇಕು. ಸಾಕ್ಷಾತ್ ಶ್ರೀನಿವಾಸ ದೇವರು ವೈಕುಂಠವನ್ನು ಬಿಟ್ಟು ಭೂವೈಕುಂಠವೆನಿಸಿರುವಂತಹ ತಿರುಮಲ ಕ್ಷೇತ್ರಕ್ಕೆ ಬಂದಾಗ ಬ್ರಹ್ಮದೇವರೇ ಎದುರು ನಿಂತು ನಡೆಸಿದ ಉತ್ಸವ ಇದು. ಆದ್ದರಿಂದ ಇದನ್ನು ಬ್ರಹ್ಮೋತ್ಸವ ಅಂತ ಕರೀತಾರೆ. ಭಗವಂತನ ಲೀಲೆಗಳಲ್ಲಿ ಅನೇಕ ಉತ್ಸವಗಳು. ಭಗವಂತನ ಸ್ಮರಣೆ ಮಾಡಿದರೇನೆ ನಮಗೆ ನಿತ್ಯೋತ್ಸವಗಳಾಗ್ತವೆ ಅಂತ ಹೇಳಂತಂದರೆ ಆ ನಿತ್ಯ ಕಲ್ಯಾಣನಾದಂತಹ ಆ ಭಗವಂತನಿಗೆ ಅಗೋ ಇಂದು ವೀಣಾಪಾಣಿಯಾದಂತಹ ಶ್ವೇತ ವಸ್ತ್ರವನ್ನು ಧಾರಣ ಮಾಡಿದಂತಹ ಆ ಶ್ರೀನಿವಾಸ ದೇವರು ಸುವರ್ಣಮಯವಾದ ಹಂಸದ ಮೇಲೆ ಕುಳಿತು ತಾನು ಬಂದಂತಹ ಭಕ್ತ ಕೋಟಿಗೆ ದರ್ಶನವನ್ನು ಇತ್ತು ಅನುಗ್ರಹ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಇವತ್ತು ವಿಶೇಷವಾದಂತಹ ಅಲಂಕಾರ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಿಯವಾದಂತೆ ಸೂರ್ಯನಿಗೆ ನಮಸ್ಕಾರ ಪ್ರಿಯವಾದರೆ, ರುದ್ರದೇವರಿಗೆ ಅಭಿಷೇಕದಿಂದ ಪ್ರೀತಿಯಾದರೆ, ನಮ್ಮ ಪರಮಾತ್ಮನಿಗೆ ಅಲಂಕಾರನೇ ಅವನಿಗೆ ಪ್ರೀತಿಯನ್ನು ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಭಗವಂತ ತಾನು ಚಿನ್ಮಯನಾಗಿದ್ದರೂ ಕೂಡ ತಾನು ಕುಳಿತು, ಮಕ್ಕಳು ಕುಳಿತು ತಾಯಿಯ ಕಡೆಯಿಂದ ಅಲಂಕಾರವನ್ನು
ಮಾಡಿಸಿಕೊಳ್ಳುವ ರೀತಿಯಲ್ಲಿ ತಾನು ಸಚ್ಚಿದಾನಂದಾತ್ಮಕನಾಗಿ ಇದ್ದರೂ ಕೂಡ ತನ್ನ ಅರ್ಚಕರು ಭಕ್ತರು ಮಾಡುವಂತಹ ಅಲಂಕಾರವನ್ನು ಆನಂದದಿಂದ ಸ್ವೀಕಾರ ಮಾಡ್ತಾನೆ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ರೂಢಿಪದಾಸರಿಗೆ ನೀಡಲು ದರುಶನ ರೂಢಿಪದಾಸರಿಗೆ ನೀಡಲು ದರುಶನ ಗೂಢಪದಾದ್ರಿಯಂ ಬಂದ ಮಹಾತ್ಮನ ನೋಡಿರೆ ವೆಂಕಟರಮಣನ ದ್ವಾರವಾಡ ಗಾಮರೆ ನಿಂತ ಧೀರನ. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಮಾತಂಗ ವರದಾತ ಶ್ವೇತವಾಹನ ಸೂತ ಮಾತಂಗ ವರದಾತ ಶ್ವೇತವಾಹನ ಸೂತ ಜಾತರಹಿತ ಧನುಜಾತ ಕುಲಾಂತಕ ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ. ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ. ವೇದ ಹೇಳಿರುವಂತಹ ಮಾರ್ಗದಲ್ಲಿ ನಡೆದರೆ ಪ್ರಸನ್ನಶ್ಚ ಶ್ರೀ ಗೋವಿಂದ 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 ಗೋವಿಂದ